ಜುಲೈ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಈ ಕನ್ಯಾ ರಾಶಿಯವರ ಉದ್ಯೋಗದ ಬಗ್ಗೆ ನೋಡೋದಾದರೆ ಈ ತಿಂಗಳಲ್ಲಿ ಆಯಿತಾ, ತಾವು ಒಂದು ಕೆಲಸಕ್ಕೋಸ್ಕರ ಓಡಾಡೋರು, ಅಲ್ದಾಡೋರು, ಕೆಲಸ ಸಿಗದೇ ಇರೋವಂಥವ್ರು ಅಂಥವ್ರಿಗೆ ಏನಾಗುತ್ತೆ ಅಂದರೆ ಭಾಳ ಬೇಗನೆ ಈ ತಿಂಗಳಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೂ ಕೆಲಸ ಮಾಡೋಂಥವ್ರಾಗಿರ್ಬೋದು, ಉದ್ಯೋಗ ಮಾಡೋಂಥವ್ರಾಗಿರ್ಬೋದು, ಬಿಸ್ನೆಸ್ ಮಾಡೋಂಥವ್ರಿಗೆ ಹಳೆ ಪ್ರಾಜೆಕ್ಟ್ಗಳು ಎಷ್ಟೋ ಕೈಗೆ ಗೆಲುವು ಸಿಗ್ತಾ ಇರಲ್ಲ, ಅಂಥ ಹಳೆ ಪ್ರಾಜೆಕ್ಟ್ಗಳು ಈ ತಿಂಗಳಲ್ಲಿ ಯಶಸ್ಸು ಸಿಗಲಿದೆ ಆಯಿತಾ. ನಮಗೆ ಹಣಕಾಸಲ್ಲೂ ಕೂಡ ತುಂಬಾ ಫಲ ಸಿಗಲಿದೆ, ಹಣಕಾಸಲ್ಲಿ ಕೂಡ ಲಾಭ ಬರುವಂಥ ಚಾನ್ಸಸ್ ತುಂಬ ಇದೆ. ಹಾಗೂ ಯಾವುದೇ ಒಂದು ಆಫೀಸು ಆಯಿತಾ, ಕೆಲಸ, ಸರ್ಕಾರಿ ನೌಕರಿ ಏನೇ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಅರ್ಥ ಆಯ್ತಾ ಒಂದು ಪ್ರಮೋಷನ್ಗಳು ಮತ್ತು ಅವ್ರಿಗೇನೆಂದರೆ ಅವ್ರಿಗೂ ಊಹೆಗೂ ಮೀರಿ ಹಣಕಾಸಲ್ಲಿ ತುಂಬಾ ಲಾಭ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಕನ್ಯಾ ರಾಶಿಯವ್ರದ್ದು ಪ್ರೀತಿ ಪ್ರೇಮ ಜೀವನ ನೋಡೋದಾದರೆ ಇವರಿಗೆ ಉದರ ಬಾಂಧವ್ಯ ಪ್ರೇಮಿಗಳು ಅಂದರೆ ಏನು ಗೊತ್ತಾ, ಹಳೆಯ ಮುನಿಸು ಅಂದರೆ ಪ್ರೇಮಿಗಳು ಆಯಿತಾ, ಒಂದು ತುಂಬಾ ಜಗಳ ಮಾಡಿ ತಿಂಗಳಾನುಗಟ್ಟಲೆ ಮಾತಾಡಿರೋದಿಲ್ಲ ಅಂಥ ಪ್ರೇಮಿಗಳು ಈ ತಿಂಗಳಲ್ಲಿ ಅರ್ಥ ಆಯ್ತಾ ಹಳೆಯ ಮುನಿಸನ್ನು ಮರೆತು ಇಬ್ಬರು ಒಂದಾಗೋ ಚಾನ್ಸಸ್ ತುಂಬಾ ಇದೆ. ಓಕೆನಾ. ಅದಾದಮೇಲೆ ದಾಂಪತ್ಯ ವಿಚಾರಕ್ಕೆ ಬಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಸಣ್ಣ ಪುಟ್ಟ ಆಯಿತಾ, ಹೆಂಡತಿ ಮಾತು ಗಂಡನಿಗೆ ಸೇರೋದಿಲ್ಲ, ಗಂಡನ ಮಾತು ಹೆಂಡತಿಗೆ ಸೇರೋದಿಲ್ಲ. ಆ ಕಾರಣಕ್ಕಾಗಿ ಹಿರಿಯರ ಸಲಹೆಗಳನ್ನು ತಗೋಬೇಕು. ತಮ್ಮದೇನೇ ಇದ್ರೂ ಕೂಡ ತಮ್ಮ ಮನೆಯಲ್ಲಿರುವಂಥ ಹಿರಿಯರ ಸಲಹೆಗಳನ್ನ ತಗೊಂಡ್ರೆ ತಮ್ಮ ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಈ ತಿಂಗಳಲ್ಲಿ ದೂರವಾಗುತ್ತವೆ. ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ಉನ್ನತ ಶಿಕ್ಷಣ ಅಂದರೆ ಹೈಯರ್ ಎಜುಕೇಷನ್, ಹೈಯರ್ ಯಾರು ಸ್ಟಡಿ ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಒಳ್ಳೆಯ ಒಂದು ಉನ್ನತ ಕಾಲೇಜ್ ಸಿಗುವಂಥದ್ದು, ಉನ್ನತ ಶಿಕ್ಷಣದ ಸಹೋದ್ಯೋಗಿಗಳಂದರೆ ಸಹಪಾಠಿಗಳು ಆಯಿತಾ, ಸಹಪಾಠಿಗಳು ಸಿಗೋದ್ರಿಂದ ಆ ಸಹಪಾಠಿಗಳ ಜೊತೆ ಬೆರೆಯೋದ್ರಿಂದ ಇವರು ಆಯಿತಾ ಶಿಕ್ಷಣದಲ್ಲಿ ತುಂಬಾ ಅರ್ಥ ಆಯ್ತಾ ಒಂದು ಇಂಟ್ರೆಸ್ಟಿಂದ ಬಂದು ತುಂಬಾ ಒಳ್ಳೆ ಪ್ರತಿಫಲ ಸಿಗಲಿದೆ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಂಥ ತೊಂದರೆನೂ ಅಷ್ಟೊಂದು ತುಂಬ ತೊಂದರೆ ಆಗುವಂಥದ್ದು ಏನಿಲ್ಲ. ಮಾಮೂಲಿ ಶೀತ, ಕೆಮ್ಮು, ಜ್ವರ ಬರಲಿದೆ. ಮತ್ತು ಉತ್ತಮ ರೀತಿಯಲ್ಲಿ ತಾವು ವಾಕಿಂಗ್ ಮಾಡಿಕೊಂಡು ಅಥವಾ ತಾವು ವ್ಯಾಯಾಮ ಮಾಡ್ಕೊಂಡಿದ್ರೆ ಅಂಥ ಸಮಸ್ಯೆನೂ ಬರೋದಿಲ್ಲ, ಆರೋಗ್ಯ ಸಮಸ್ಯೆ ಅಂತ ಜಾಸ್ತಿ ಬರೋದಿಲ್ಲ, ಆರೋಗ್ಯದಲ್ಲೂ ಕೂಡ ಒಳ್ಳೆಯದಿದೆ. ಹಾಗೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಗಣೇಶನ ಆರಾಧನೆ ಮಾಡಬೇಕು. ಗಣೇಶನ ಆರಾಧನೆ ಮಾಡಿಬಿಟ್ಟು ಅಂದರೆ ತಮ್ಮ ಪರ್ಸಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು, ಒಂದು ಗಣೇಶನ ತಾವು ಮಲಗುವಂಥ ಜಾಗದಲ್ಲಿ ಆಗಿರ್ಬೋದು, ಒಂದು ತಾವು ಬಟ್ಟೆ ಇಡ್ತಿರಲ್ಲ ಬೀರಲ್ಲಿ ಒಂದು ಗಣೇಶನ ಫೋಟೋನೇ ಆಗಲಿ ಅಥವಾ ತಾವು ಪರ್ಸಲ್ಲಿ ಗಣೇಶನ ಫೋಟೋನ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹಾಗೂ ಮತ್ತು ಹಸುವಿಗೆ ತಮ್ಮ ಕೈಯಿಂದ ಏನನ್ನಾದರೂ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಏನನ್ನಾದರೂ ತಿನ್ನಿಸಿ ತಮ್ಮೆಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.